ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ವಾಪಸ್ ಕೊಡೋದಕ್ಕೂ ಆಗಲ್ಲ. ನನ್ನ ಹೊಟ್ಟೆನಲ್ಲಿರೋ ಕಂದ ನನ್ನ ಕೈಗೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಅದನ್ನ ನೀವು ಸಾಯಿಸಕ್ ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ಮನುಷ್ಯರ. ಒಂದ್ ಮಗುನ 4 ತಿಂಗಳೊಳಗಡೆ ಹೊಟ್ಟೆನಲ್ಲಿದ್ದಾಗ ಸಾಯಿಸೋದಿಕ್ ಕಾನೂನಲ್ಲಿ ಅವಕಾಶ ಇರ್ಬೋದು, ಆದ್ರೆ ಕರ್ಮದಲ್ಲಿ ಅವಕಾಶ ಇಲ್ಲ. ನನ್ನ ಪ್ರಕಾರ ಅದು ಕೊಲೆನೆ. ನನ್ನ ಹೊಟ್ಟೆನಲ್ಲಿರೋದು ಬರೀ ಭ್ರೂಣ ಅಲ್ಲ, ನಮ್ಮಪ್ಪನೂ ಅಮ್ಮನೂ ಆಗಿರ್ತಾರೆ. ಅದ್ರ ಜೊತೆ ನಾನು ದಿನಾನೂ ಮಾತಾಡ್ತಾ ಇದ್ದೀನಿ. ಹಾಗೆ ಈ ಮಗು ಸಂಬಂಧನೂ ಶುರು ಆಗೋಯ್ತು. ಇನ್ನೊಂದ್ಸಲ ಇದ್ರ ಬಗ್ಗೆ ಮಾತಾಡಿದ್ರೆ ಅಭಿರಾಮಿ ಒಳಗಡೆ ಇರೋ ರಾಕ್ಷಸಿನ ನೋಡ್ಬೇಕಾಗುತ್ತೆ. ನನ್ ಮಗುನ ನಾನು ಉಳಿಸ್ಕೊಳ್ಳೋದಕ್ಕೆ ಯಾರನ್ನ ಬೇಕಾದ್ರೂ ಕಳ್ಕೊಳಕ್ಕೆ ನಾನು ರೆಡಿ ಇದ್ದೀನಿ. ಅಭಿ, ಇಲ್ಲಿವರೆಗೂ ಮಾತಾಡಿದ್ದು ನಿನ್ ಒಳ್ಳೇದಕ್ಕೆ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಭಿ? ಅದನ್ನ ಯಾಕೆ ತಪ್ಪು ತಿಳ್ಕೊತಾ ಇದ್ಯಾ? ರಾಮ್, ನನ್ ಮಗುನ ಅಬೋರ್ಷನ್ ಮಾಡಿಸು ಅಂತ ಹೇಳದಿಕ್ ಕಾರಣ ನನ್ ಹೊಟ್ಟೆ ನೋವು ಅಂತ ಅನ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ನೀನೇನ್ ಬೇಕಾದ್ರೂ ಅನ್ಕೋ, ಆದ್ರೆ ಅದೇ ಸತ್ಯ. ನನಗೆ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ. ಅಪ್ಪಯ್ಯ, ನೀವು ದೊಂಬ್ರಾಟಕ್ಕೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗಿ. ಎಷ್ಟು ವರ್ಷ ಆಯ್ತು ಹಗ್ಗದ ಮೇಲೆ ನಡಿಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅದೆಲ್ಲ ಅಭ್ಯಾಸ ಹೋಗಿರುತ್ತೆ ಮಗಳೇ. ನಿನಗೆ ನಾಳೆ ಬರೋಣವ ಹಗ್ಗದ ಮೇಲೆ ನಡೆಯೋದಿಕ್ಕೆ? ನೀನು ರಾಣಿ ತರ ಅರಮನೆಯಲ್ಲಿ ಇರೋಳು. ತುಂಬಾ ದಿನ ಆಗಿದೆ ಅಪ್ಪಯ್ಯ. ಪುಟ, ರಾಜ ರಾಜ್ಯನ ಕಳ್ಕೋಬಹುದು, ಮತ್ತೆ ಯುದ್ಧ ಮಾಡಿ ಅದನ್ನ ವಾಪಸ್ ಪಡ್ಕೋಬಹುದು. ಇದೆಲ್ಲ ಸಹಜ ಕಣೋ. ನಿಮ್ಮಪ್ಪ ಶಿವಗಾಮಿ ಅಮ್ಮವರು ಸಾಮಾನ್ಯದವ್ರಲ್ಲಮ್ಮ. ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೊಂಡು ಮತ್ತೆ ಇನ್ನು ತುಂಬಾ ಎತ್ತರಕ್ಕೆ ಬೆಳೆತಾರೆ. ನೋಡ್ತಾ ಇರು. ಓ, ಅಮ್ಮನೇ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಿದ್ದಂಗೆ ಕಾಲ್ ಮಾಡಿದ್ರಾ? 100 ವರ್ಷ ಆಯಸ್ಸು ಅಂತ ಹೇಳು. ಹಾಯ್ ಶಿವಗಾಮಿ. ಏನ್ ಮಾಡ್ತಾ ಇದ್ದೀರಾ ಎಲ್ಲ? ಸುಮ್ಮನೆ ಹೀಗೆ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಿನ್ನ ಮಗಳಿಗೆ ದೊಂಬರಾಟ ಆಡ್ಬೇಕಂತ. ಅವಳು ದೊಂಬರಾಟನೂ ಆಡ್ತಾಳೆ, ಬಿಟ್ರೆ ನಮ್ಮನ್ನು ಆಡಿಸ್ತಾಳೆ. ಭೈರವಿ, ಅಪ್ಪಯ್ಯ ಮತ್ತೆ ಅವ್ವ ಹೇಗಿದ್ದಾರೆ? ಹಾ, ಇಲ್ಲೇ ಇದ್ದಾರೆ, ಕೊಡ್ತೀನಿ, ಮಾತಾಡು. ನಮಸ್ಕಾರ ಅಮ್ಮವ್ರೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ರೂ ಹೇಗಿದ್ದೀರಾ? ನಿಮ್ ಮನೆಯವ್ರು ಹೇಗಿದ್ದಾರೆ? ಕೊಡ್ತೀನಿ ಅಮ್ಮವ್ರೆ, ಮಾತಾಡಿ. ನಮಸ್ಕಾರ ಅಮ್ಮವ್ರೆ. ನಾನ್ ಚೆನ್ನಾಗಿದ್ದೀನಿ ಅಮ್ಮವ್ರೆ. ನಮ್ ಭೈರವಿನ ನೋಡಿ ತುಂಬಾ ಖುಷಿ ಆಯ್ತು. ಆಪರೇಷನ್ ಒಳ್ಳೆ ರೀತಿಯಿಂದ ಆಯ್ತು ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಅಮ್ಮವ್ರೆ. ಇನ್ ಮುಂದೆ ಅವಳಿಗೆ ಯಾವ ಸಮಸ್ಯೆನೂ ಇರಲ್ಲ ಅಂತ ಗೊತ್ತಾಗಿ ತುಂಬಾನೇ ಖುಷಿ ಆಯ್ತು ಅಮ್ಮವ್ರೆ. ಹೌದು, ಈ ವಿಷಯದಲ್ಲಿ ನಮ್ ಭೈರವಿ ತುಂಬಾನೇ ಲಕ್ಕಿ.
ಭೈರವಿ, ನೀನು ಅವ ಮತ್ತೆ ಅಪ್ಪಯ್ಯನ ನೋಡಿದಾಯ್ತಲ್ವಾ? ಇವಾಗ ಈ ಅಮ್ಮನ ಹತ್ರ ಯಾವಾಗ ಬರ್ತೀಯಾ? ಮುಂದಿನ ವರ್ಷ ಬರ್ತೀನಿ. ಸರಿ, ಹಾಗಿದ್ರೆ ಮುಂದಿನ ವರ್ಷ ಯಾಕೆ, 5 ವರ್ಷ ಬಿಟ್ಟೆ ಬಾ. ಧಾರಾಳವಾಗಿ ಅಲ್ಲೇ ಇದ್ ಬಾ. ನೀನೇನ್ ಬಿಟ್ಬಿಡ್ತ್ಯಾ? ಬಿಡ್ತೀನಿ. ಯಾಕಂದ್ರೆ ನಿನಗೆ ಹೇಗಿದ್ರು ನನಗಿಂತ ನಿಮ್ಮ ಅಪ್ಪಯ್ಯ ಅವನೇ ಇಷ್ಟ ಅಲ್ವಾ, ಅದಕ್ಕೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮವ್ರೆ. ಅವಳಿಗೆ ನೀವಂದ್ರೆ ಪಂಚ ಪ್ರಾಣ. ಅಲ್ಪ ಪ್ರಾಣನ ಮಹಾಪ್ರಾಣನ? ಕುಳಿ, ಸಾಕು. ಅಲ್ಲಿದ್ದು ಅವ್ರಿಗೂ ತೊಂದರೆ ಕೊಡ್ಬೇಡ. ಮನೆಗ್ ಬಾ, ಮಾಡ್ತೀನಿ ನಿಂಗೆ. ಏನ್ ಅಡ್ಗೆನಾ? ಅಮ್ಮೋರೆ, ನೀವೊಂದ್ಸಲ ಬನ್ನಿ ಅಮ್ಮೋರೆ. ಆಯ್ತು, ಮುಂದಿನ ಸಲ ಬಂದಾಗ ಎಲ್ರೂ ಒಟ್ಟಿಗೆನೆ ಬರ್ತೀವಿ. ಸರಿ, ಹಾಗಿದ್ರೆ ಭೈರವಿ, ಅಶೋಕ್ ಇಬ್ರು ಹುಷಾರಾಗಿ ಬನ್ನಿ. ಬಾಯ್. ಬಾಯ್. ಬಾಯ್ ಅಮ್ಮೋರೆ. ಅಯ್ಯಯ್ಯೋ, ನಾವೆಲ್ಲ ಮಾತಾಡಿದ್ವಿ, ಆದ್ರೆ ಯಜಮಾನ್ರಿ ಮಾತಾಡ್ಲಿಲ್ಲಲ್ಲ. ಆಮೇಲೆ ಪರ್ಸನಲ್ ಆಗಿ ಮಾತಾಡ್ತಾರೆ. ಏನ್ ಮೆಷ್ಟ್ರೆ, ಹೇಗಿದ್ದೀರಾ? ನನ್ನ ಮರ್ತ್ ಬಿಟ್ರಾ ಅಂತ. ತರ್ಲೆ. ಮೇಡಮ್, ಭೈರವಿ ತುಂಬಾ ಖುಷಿಯಾಗಿದ್ದಾಳೆ ಅಲ್ವಾ ಮೇಡಮ್? ಲೋ ಆದಿ, ಮಾತಾಡಿದ್ಯೇನೋ? ಲೋ ಆದಿ, ಏನೋ ಇದು? ನಿನ್ ಸೊಸೆ ಕೊಟ್ಟಿರೋ ಗಿಫ್ಟ್ ಇದು. ಆದಿ, ಏನಂದ್ಲು ಅವಳು? ಏನೋ ಇದು ಮುಖದಲ್ಲೆಲ್ಲ ನೀರು? ನೀರೆರ್ಚಿದ್ಲಾ? ಯಾಕೆ ಮಗುನ ತೆಗ್ಸಲ್ವಂತ ಅವಳು? ತೆಗ್ಸಲ್ವಂತೆ. ನಿನ್ಗೆ ಹೊಟ್ಟೆ ನೋವು, ನೀನ್ ನರಳ್ತಾ ಇದೀಯಾ, ನೋಡಕ್ಕಾಗ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು ಅಂತ ಹೇಳ್ಬೇಕಾಗಿತ್ತು ಕಣೋ.